ಸರ್, ತಿಮ್ಮನ ಮೊಟ್ಟೆಗಳು ಫೈನಲಿ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತಿಮ್ಮನ ಮೊಟ್ಟೆಗಳು ಸಿನಿಮಾ ಎಷ್ಟು ವಿಶೇಷವಾಗಿತ್ತು ನಿಮಗೆ ಹೇಗೆ ಅಂತ? ಆ, ಮೂಲತಃ ನಾನು ತೀರ್ಥಹಳ್ಳಿಯ ಕಮ್ಮರಡಿಯವನು. ಹಾಗಾಗಿ ಮಲೆನಾಡು, ಅಲ್ಲಿನ ಪರಿಸರ, ವಾತಾವರಣ, ಅಲ್ಲಿ ನಡೆಯುವಂಥ ಚಿತ್ರೀಕರಣ ಅದು ನಾನು ನಮ್ಮ ಮನೆಯಿಂದನೇ ಓಡಾಡ್ತಿದ್ದೆ. ನಮ್ಮ ಮನೆ ಇರೋದು ಕಮ್ಮರಡಿಯಲ್ಲಿ, ಅಂದರೆ ತೀರ್ಥಹಳ್ಳಿಗೆ 20 ಕಿಲೋಮೀಟ್ರು. ಸೊ ಹಾಗಾಗಿ ಒಂದು ಸಿನಿಮಾ ನಾವು ಹುಟ್ಟಿ ಬೆಳೆದಂಥ ಊರಲ್ಲೇ ಚಿತ್ರೀಕರಣ ಆಗ್ತಿದೆ. ಆ ಭಾಗದಲ್ಲಿ ಆ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ತುಂಬ ಖುಷಿ ಕೊಡ್ತು, ಎಲ್ಲದಕ್ಕಿಂತ ಮೊದಲನೇದು. ಹಾಗಾಗಿ ಆಮೇಲೆ ಇನ್ನೊಂದು, ಈ ತಿಮ್ಮನ ಮೊಟ್ಟೆಗಳು ನಮ್ಗೆ ಗೊತ್ತಿದೆ, ಇವತ್ತು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಒಂದು ದ್ವಂದ್ವ ಅಥವಾ ವೈಷಮ್ಯ, ಅಥವಾ ಅದರ ಮೂಲ ಸತ್ವವನ್ನು ನಾವು ಪ್ರಕೃತಿಯಿಂದ ಏನು ತಗೋಬೇಕು ಅನ್ನೋ ಒಂದು ವಿಚಾರಧಾರೆ ಇಟ್ಕೊಂಡು ಆ ಸಂಘರ್ಷ ಇರ್ಬೋದು, ಅದನ್ನು ಸಮಾಜಕ್ಕೆ ಕೊಡುವಂತಹ ಒಂದು ಕತೆ ಮಾಡ್ಕೊಂಡಿದ್ದಾರೆ ರಕ್ಷಿತ್ ತೀರ್ಥಹಳ್ಳಿಯವರು. ಇಲ್ಲಿ ಮೂಲತಃ ನಾವು ತೀರ್ಥಹಳ್ಳಿಯವರಾದರೂ ಕೂಡ ನನ್ನ ಪಾತ್ರ ಉರಗ ತಜ್ಞರು, ಅಂದರೆ ಈ ಸಿನಿಮಾದಲ್ಲಿ ಒಂದು ಕೋಬ್ರಾ ರೆಸ್ಕ್ಯೂ ಟೀಮ್ ಅಂತಲೇ ಬರ್ತಾರೆ. ಅಂದರೆ ಸಿಟಿಯಿಂದ ಬರ್ತೀವಿ ನಾವು ಹಳ್ಳಿಗೆ. ಅಲ್ಲಿ ಬಂದಾಗ ಆ ಹಳ್ಳಿಯಲ್ಲಿ ಉರಗ ಅಂದರೆ ಈ ಕಿಂಗ್ ಕೋಬ್ರಾ ಇರ್ಬೋದು ಅಥವಾ ಕಾಳಿಂಗ ಸರ್ಪ ಇರ್ಬೋದು, ಅದರ ಒಂದು ಜೀವನ ಅಥವಾ ಅದು ಹೇಗೆ ವಾಸ ಮಾಡುತ್ತೆ, ಅದರ ಸುತ್ತ ನಡೀತಿರುವಂತಹ ವಿಶೇಷತೆಗಳೇನು, ಅಂಥದ್ದನ್ನು ಕಂಡು ಹಿಡಿದು ಅದರಿಂದ ಒಂದಷ್ಟು ಮೆಸೇಜನ್ನು ಕಲೆಕ್ಟ್ ಮಾಡುವಂತಹ ಟೀಮ್ ನಾವು. ಅಂದರೆ ನಮಗೆ ಟೀಮ್ ಲೀಡರ್ ಆಗಿ ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ, ಅಂದರೆ ಉರಗ ತಜ್ಞರಾಗಿ. ಅವರಿಗೆ ಅವರ ಆಫೀಸಲ್ಲಿ ಕೆಲಸ ಮಾಡುವಂತಹ ಸಹವರ್ತಿಗಳು ಅನ್ಬೋದು. ಆ ನಿಟ್ಟಿನಲ್ಲಿ ನಾನಿದ್ದೀನಿ. ನಾನೊಬ್ಬ ಈ ಸಿನಿಮಾದಲ್ಲಿ ವೈಭವ್ ಅನ್ನೋ ಕ್ಯಾರೆಕ್ಟ್ರು, ಒಂದು ಫೋಟೋಗ್ರಾಫರ್ ಪಾತ್ರ ಮಾಡಿದ್ದೀನಿ. ಇಲ್ಲೇನಾಗುತ್ತೆ, ನಮಗೆ ಈ ಕಥೆನೇ ಒಂದು ವಿಶೇಷ. ಅಂದರೆ ಪ್ರಕೃತಿಯ ಜೊತೆಗೆ ಅದು ಆ ಕಾಡಿನಲ್ಲೇ ನಮ್ಮ ಪೂರ್ಣ ಸಿನಿಮಾ ಶೂಟಿಂಗ್ ಆಗಿರೋದ್ರಿಂದ, ಚಿತ್ರೀಕರಣ ಆಗೋದ್ರಿಂದ ನಮಗೆ ಎಲ್ಲವೂ ಕೂಡ ಆ ಪರಿಸರದ ನಡುವೆ ಇರೋದ್ರಿಂದ ಇದು ನಮ್ಗೆ ತುಂಬ ಹತ್ತಿರ ಅನಿಸುತ್ತೆ, ನಮಗೆ ಖುಷಿ ಕೊಡುವಂಥದ್ದು. ಅಂದರೆ ಮಲೆನಾಡಿನವರಾದ್ರಿಂದ ನಾವು ಆ ಪಾತ್ರನೂ ಕೂಡ ನನಗೆ ಸಿಟಿಯಿಂದ ಬಂದರೂ ಕೂಡ ನಮಗೆ ಅಲ್ಲಿ ಹಳ್ಳಿಯ ಆ ಸೊಗಡು, ಆ ಜನದ ನಡುವೆ ನಾವು ಹೆಂಗೆ ಹೊಂದ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಆದರೂ ಕೂಡ ಆ ಪರಿಸರದ ನಡುವೆ ಸಾಕಷ್ಟು ಚಾಲೆಂಜಸ್ನ ಎದುರಿಸಿ ಚಿತ್ರೀಕರಣ ಮಾಡಿರುವಂಥದ್ದು ತುಂಬ ಖುಷಿ ಕೊಟ್ಟಿದೆ. ಸರ್, ಈಗ ಈ ಒಂದು ಪಾತ್ರ ಉರಗ ತಜ್ಞರ ಒಂದು ಟೀಮಲ್ಲಿ ವರ್ಕ್ ಮಾಡ್ತಕ್ಕಂಥ ಒಂದು ಪಾತ್ರ, ಈ ಒಂದು ಪಾತ್ರದ ತಯಾರಿ ಹೇಗಿತ್ತು ಸರ್? ಫಸ್ಟ್ ಟೈಮ್ ನಿರ್ದೇಶಕರ ಕತೆ ಹೇಳಿದಾಗ ನಿಮಗೆ ಮೈಂಡಲ್ಲಿ ಏನು ಬಂತು, ಹೇಗೆ? ಇಲ್ಲಿ ತಯಾರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪಾತ್ರ ಒಂದು ಒಂದು ಹಾಸ್ಯದ ನಡುವೆ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ. ಮೊದಲನೇದಾಗಿ ಹಾಸ್ಯ ತುಂಬಿದ ಒಂದು ಪಾತ್ರ. ಹಾಸ್ಯದ ಜೊತೆಗೆ ಒಂದು ಕ್ಲೈಮ್ಯಾಕ್ಸ್ಗೆ ಹೋಗುವಾಗ ತುಂಬ ಸೀರಿಯಸ್ ಆಗಿಬಿಡುತ್ತೆ. ಅಂದರೆ ಅದು ಆ ಕ್ಲೈಮ್ಯಾಕ್ಸಲ್ಲಿ ನನ್ನ ಪಾತ್ರ ಈ ಥರ ಒಂದು ವಿಶೇಷತೆಗಳೇ ಹೊತ್ಕೊಂಡು ಬಂದಿದೆಯಾ ಇಲ್ವಾ ಅಂತ, ಅಂದರೆ ಎಷ್ಟು ಆ ಪಾತ್ರಕ್ಕೆ ಏರಿಳಿತ ಕೊಟ್ಟಿದ್ದಾರೆ ಅಂತ. ನನ್ನ ಪಾತ್ರಕ್ಕೆ ನೋಡೋದಕ್ಕೆ ಹಾಸ್ಯವಾಗಿ ಹೋಗಿ ಅದು ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಒಂದು ಪಾತ್ರ. ನನಗೆ ಇಲ್ಲಿ ಚಾಲೆಂಜಸ್ ನೀವು ಕೇಳಿದ್ರಿ, ಏನು ತಯಾರಿ ಮಾಡಿಕೊಂಡ್ರಿ ಅಂತ. ಮುಖ್ಯವಾಗಿ ನಾವು ಕಾಡಿನಲ್ಲಿ ಚಿತ್ರೀಕರಣ ಮಾಡುವಾಗ ಆ ಪಾತ್ರದ ಒಳಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕಾಗಿ ಬಂತು. ಜೊತೆಗೆ ಅಲ್ಲಿನ ಪ್ರಾಣಿಗಳಿರ್ಬೋದು, ಉರಗಗಳಿರ್ಬೋದು, ಈ ಲೀಚಸ್ ಇರ್ಬೋದು, ಇಂಬಳಗಳಿರ್ಬೋದು, ಇವುಗಳ ಜೊತೆ ನಾವು ಸಂಪರ್ಕ ಮಾಡಬೇಕು ಅಥವಾ ಅದ್ರ ಜೊತೆಯಲ್ಲೇ ಸಾಗಬೇಕಾದಂತಹ ಪರಿಸ್ಥಿತಿ. ಆ ನಿಟ್ಟಿನಲ್ಲಿ ಅವೆಲ್ಲವನ್ನು ಕೂಡ ನಮಗೆ ಒಂದಷ್ಟು ಅಲ್ಲಿನ ಲೋಕಲೈಟ್ಸ್, ಅಂದರೆ ಸ್ಥಳೀಯರು ಮುಖಂಡರೆಲ್ಲ ನಮಗೊಂದಷ್ಟು ಅದಕ್ಕೆ ಫೀಡ್ಬ್ಯಾಕ್ ಮಾಡಿದರು. ಅದಕ್ಕೆ ಬೇಕಾದಂತಹ ಸಲಕರಣೆಗಳಿರ್ಬೋದು, ಶೂಸ್ ಇರ್ಬೋದು, ಗೌನ್ಸ್ ಇರ್ಬೋದು, ಬೇರೆ ರೀತಿಯಲ್ಲಿ ನಾವು ಅದನ್ನು ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ಒಂದು ಟಿಪ್ಸು, ಒಂದು ವರ್ಕ್ಶಾಪ್ ಥರ ಕಂಡಕ್ಟ್ ಮಾಡಿದರು. ಆ ನಿಟ್ಟಿನಲ್ಲಿ ನಾವೆಲ್ಲ ಆ ಪಾತ್ರಕ್ಕೆ ಹೊಂದ್ಕೊಂಡ್ವಿ. ಹೋಗ್ತಾ ಅದು ಸಿನಿಮಾ ಅನ್ನಿಸ್ಲಿಲ್ಲ ನಮಗೆ, ಎಲ್ಲೋ ಒಂದು ಕಡೆ ಒಂದು ಟ್ರೆಕ್ಕಿಂಗ್ ಹೋದಂತಹ, ಒಂದು ಪ್ರವಾಸ ಹೋದಂತಹ ಅನುಭವ ಕೊಡ್ತಾ ಬಂತು. ಅಂದರೆ ಅದು ಟೀಮೇ ಆಗಿದೆ. ನಿಮಗೆ ಇವತ್ತು ರಕ್ಷಿತ್ ತೀರ್ಥಹಳ್ಳಿ ಮತ್ತು ಅವರ ಟೀಮ್ ಏನಿದೆ, ನಿರ್ಮಾಪಕರು ಅವರೆಲ್ಲೋ ಇದ್ದಾರೆ ಅಮೇರಿಕದಲ್ಲಿ, ಆದರೂ ಕೂಡ ನಮಗೆಲ್ಲ ಯಾವುದೇ ರೀತಿಯ ತೊಂದರೆ ಬಾರದಂತೆ ಇಲ್ಲಿನ ವ್ಯವಸ್ಥೆಯನ್ನು ನೋಡಿಕೊಂಡು ನಮಗೆಲ್ಲರಿಗೂ ತುಂಬ ಟಿಪ್ಸ್ ಕೊಟ್ಟು ವರ್ಕ್ಶಾಪ್ ಮಾಡಿ ಚಿತ್ರೀಕರಣ ಸುಗಮವಾಗಿ ಸಾಗುವಂತೆ ಮಾಡಿದ್ರು.
ಹಾಗಾಗಿ ಇವತ್ತು ಆ ಚಿತ್ರ ಇವತ್ತು ವಿದೇಶಗಳಲ್ಲಿ ಮಾತಾಡ್ತಿದೆ. ಇನ್ನು ಜೂನ್ 27 ಇಲ್ಲೂ ರಿಲೀಸ್ ಆಗ್ತಿದೆ. ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಅದ್ರದ್ದು ಏನೇನು ಮೆಸೇಜ್ ಕೊಡಬೇಕಾಗಿತ್ತು ತಂಡ, ಅದು ಖಂಡಿತ ಕೊಟ್ಟಿದೆ, ಜನಕ್ಕೆ ರೀಚ್ ಆಗಿದೆ. ಸರ್, ಇವತ್ತಿನ ದಿನದಲ್ಲಿ ನೀವು ಸಿನಿಮಾಗಳು ನೋಡ್ತಾ ಇದ್ದೀರಾ, ಸಾಕಷ್ಟು ಕಮರ್ಷಿಯಲಿ ಡೆವಲಪ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಅಂಥ ಒಂದು ಇದರಲ್ಲಿ ಈ ಒಂದು ಸಿನಿಮಾ ಯಾವ ರೀತಿಯಾಗಿ ಮೆಸೇಜ್ ಕೊಡುತ್ತೆ, ಅಥವಾ ಈ ಒಂದು ಸಿನಿಮಾ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಮಾಡುತ್ತೆ ಜನರಿಗೆ ಅಂತ? ಪ್ಯಾನ್ ಇಂಡಿಯಾ ಇಲ್ಲಿ ನಾವೆಲ್ಲೋ ಸೋಲ್ತಿದ್ದೀವ ಅಂತ. ಒಂದು ಪ್ಯಾನ್ ಇಂಡಿಯಾ ಅಂತ ಕಾನ್ಸೆಪ್ಟ್ ತಗೊಂಡು ಯಾವುದೋ 4 ಸಿನಿಮಾಗಳನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿ ಇಡೀ ಚಿತ್ರರಂಗ ಅಥವಾ ಇಡೀ ದೇಶದ ಚಿತ್ರರಂಗ ನಮ್ಮ ಕಡೆ ನೋಡುವಂತೆ ಮಾಡಿಕೊಂಡಿರೋದು ಹೆಮ್ಮೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಈ ಪ್ಯಾನ್ ಇಂಡಿಯಾ ಸಿನಿಮಾ ಕಾನ್ಸೆಪ್ಟಿಂದ ಈ ನಮ್ಮ ಚಿತ್ರಗಳು ಸೋಲ್ತಿದೆಯೋ, ಜನ ಅದಕ್ಕೆ ಬರ್ತಿಲ್ವಾ, ಈ ಥರದಷ್ಟು ಒಂದಷ್ಟು ಜನರಲ್ಲಿ ಸಂಶಯ ಮೂಡ್ತಿದೆ. ಯಾಕೆ ಈ ಥರ ಆಗ್ತಿದೆ? ಇವತ್ತು ಯಾರೇ ಚಿತ್ರ ನಿರ್ಮಾಪಕ ಇರ್ಬೋದು, ನಿರ್ದೇಶಕ ಇರ್ಬೋದು, ಅವನಿಗೆ ಮನಸ್ಸಲ್ಲೆಲ್ಲೋ ಕೊರಿತಾ ಇದೆ, ಯಾಕೆ ನಾವು ಸೋಲ್ತಿದ್ದೀವಿ ಅಂತ. ಈ ಕಾನ್ಸೆಪ್ಟ್ ಕೂಡ ಒಂದು ಕಾರಣ ಇರ್ಬೋದೇನೋ ಅಂತ ನನಗೂ ಕೂಡ ಅನಿಸುತ್ತೆ. ಅಂದರೆ ಒಂದು ಬ್ಲಾಕ್ ಬಸ್ಟರ್ ದೊಡ್ಡ ಸಿನಿಮಾ ಹಿಟ್ಟಾಯಿತು, ಜನ ಎಲ್ಲ ಅದನ್ನು ಸಾವಿರಾರು ಕೋಟಿ ಗಳಿಕೆ ಮಾಡುವಂತೆ ಮಾಡಿದ್ರು ನೋಡಿ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಸಣ್ಣ ಅಥವಾ ಕಂಟೆಂಟ್ ಸಿನಿಮಾಗಳು ಸೋಲ್ತಾ ಇದ್ದಾವೆ. ಅದನ್ನು ಗೆಲ್ಲಿಸುವಂತಹ ಪ್ರಯತ್ನ ಹೇಗೆ ಆಗಬೇಕು, ಹೇಗೆ ನಡೀಬೇಕು, ಕಮರ್ಷಿಯಲಿ ಈ ಕಂಟೆಂಟ್ ಸಿನಿಮಾಗಳನ್ನು ಗೆಲ್ಲಿಸೋದು ಹೇಗೆ, ಆ ನಿಟ್ಟಿನಲ್ಲಿ ರಕ್ಷಿತ್ ತೀರ್ಥಹಳ್ಳಿ ಅಂತಹ ನಿರ್ದೇಶಕರು ಇವತ್ತಿಗೂ ಕೂಡ, ಅಥವಾ ಇದಕ್ಕೆ ಬಂಡವಾಳ ಹೂಡಿದಂಥ ನಿರ್ಮಾಪಕರು, ಇವೆರಡರ ನಡುವೆ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಜೊತೆಗೇನೆ ಈ ಸಿನಿಮಾಕ್ಕೆ ಬಂಡವಾಳ ಹೂಡಿ ಈ ಸಿನಿಮಾನ ಕಮರ್ಷಿಯಲಿ ಗೆಲ್ಲುವಂತಹ ಪ್ರಯತ್ನಕ್ಕೆ ಕೈ ಹಾಕಿದಾರಲ್ಲ, ಇದಕ್ಕೆ ನಾವೆಲ್ಲರೂ ಕೂಡ ಚಪ್ಪಾಳೆ ಹೊಡೆಯಬೇಕು. ಅಂದರೆ ಧೈರ್ಯ ನೋಡಿ, ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅವರ ಕತೆ ಮೇಲೆ, ಅದರ ಮೇಕಿಂಗ್ ಮೇಲೆ, ಇದು ಖಂಡಿತ ಗೆಲ್ಲತ್ತೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ನಾವು ಮಾಡಬೇಕಾಗಿರೋದು ಇಷ್ಟೇ, ನೇಟಿವಿಟಿ ಸಿನಿಮಾಗಳನ್ನು ಮಾಡಬೇಕು. ಸ್ಥಳೀಯವಾಗಿ ನನಗೇನು ಗೊತ್ತಿದೆ, ನನ್ನ ಭಾಷೆ ಇರ್ಬೋದು, ಆಚಾರ ವಿಚಾರಗಳಿರ್ಬೋದು, ನಾನು ನಡೆದು ಓಡಾಡಿದ ಜಾಗ ಇರ್ಬೋದು, ಅದರ ಮೇಲೆ ಹಿಡಿತ ನನಗಿದೆ ಅಂದರೆ ಮಾತ್ರ ಕತೆ ಮಾಡಿ. ಯಾವುದೋ ಊರಿಂದೋ, ಬೇರೆ ದೇಶದ್ದು, ಬೇರೆ ಊರಿಂದೋ, ಬೇರೆ ಪ್ರಾಂತ್ಯದ್ದು ನಾವು ಸಿನಿಮಾ ಕತೆ ಮಾಡಿದಾಗ ನಮಗೆ ಅದರ ಮೇಲೆ ಹಿಡಿತಾ ಇರೋದಿಲ್ಲ. ಆ ನಿಟ್ಟಿನಲ್ಲಿ ರಕ್ಷಿತ್ ತೀರ್ಥಹಳ್ಳಿ ಅವರು ಸ್ಥಳೀಯರು, ಅವರು ತೀರ್ಥಹಳ್ಳಿಯಲ್ಲೇ ಹುಟ್ಟಿ ಬೆಳೆದವರು, ಅವರಿಗೆ ಅಲ್ಲಿನ ಪರಿಸರ, ಅದರ ಆಚಾರ ವಿಚಾರಗಳು ಚೆನ್ನಾಗಿ ಗೊತ್ತಿರೋದ್ರಿಂದ ಕತೆ ಮಾಡಿದ್ದಾರೆ. ಖಂಡಿತ ಇದು ಸ್ಥಳೀಯವಾಗಿ ಇವತ್ತು ನಾವು ನೋಡ್ತಿದ್ದೀವಿ. ಕಾಂತಾರ ಸಿನಿಮಾ ಯಾಕೆ ಗೆಲ್ತು ಅಂದರೆ ರಿಷಬ್ ಶೆಟ್ಟಿ ಸರ್ಗೆ ಗೊತ್ತಿತ್ತು, ಅವರು ಹುಟ್ಟಿ ಬೆಳೆದಂಥ ಊರು, ಅಲ್ಲಿ ಆಚರಣೆಗಳಿರ್ಬೋದು, ಅದರ ಮೇಲೆ ಗಟ್ಟಿಯಾದ ಹಿಡಿತ ಇತ್ತು. ಆ ಟೀಮ್ ಹಿಡ್ಕೊಂಡ್ರು, ಮಾಡಿದ್ರು, ಗೆಲ್ಸಿದ್ರು. ಹೆಚ್ಚು ಕಡಿಮೆ ಅದೇ ನಿಟ್ಟಿನಲ್ಲಿ ಈ ನಮ್ಮ ತಿಮ್ಮನ ಮಠಗಳು ಕೂಡ ಸಾಕಷ್ಟು ಗಟ್ಟಿತನದ ಒಂದು ಒಳ್ಳೆ ಸ್ಕ್ರಿಪ್ಟ್, ಒಂದು ಕಂಟೆಂಟ್ ಇರುವಂತಹ ಸಿನಿಮಾ. ಇದು ಖಂಡಿತ ಜನಗಳಿಗೆ ಮುಟ್ಟತ್ತೆ. ಒಂದು ಟೇಕ್ ಆಫ್ ಈಸಿ ಆಗದೆ ಇರ್ಬೋದು, ಹೋಗ್ತಾ ಹೋಗ್ತಾ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗ್ತಾ ಖಂಡಿತ ಈ ಸಿನಿಮಾ ಗೆಲ್ಲುವ ಎಲ್ಲ ಶಕ್ತಿ ಇದೆ. ಯಾವುದೇ ಪ್ಯಾನ್ ಇಂಡಿಯಾ ಬರಲಿ, ಈ ಥರ ಸಿನಿಮಾಗಳಿಂದನೇ ದೊಡ್ಡ ಮಟ್ಟಕ್ಕೆ ಹೋಗಬೇಕಾಗಿರುವಂಥದ್ದು. ಇದು ಗೆದ್ದರೆ ಮಾತ್ರ ದೊಡ್ಡ ಸಿನಿಮಾಗಳು ಗೆಲ್ಲಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. 27ಕ್ಕೆ ರಿಲೀಸ್ ಆಗ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದ್ರ ಮೂಲಕ? ಪ್ರೇಕ್ಷಕರಿಗೆ ಮಹಾಪ್ರಭುಗಳು, ನೀವೇ ನಮ್ಮನ್ನು ಗೆಲ್ಲಿಸ್ಬೇಕು. ಇವತ್ತು ನೀವು ಬರ್ತಿಲ್ಲ ಅನ್ನೋ ಒಂದು ಬೇಸರ ಅಥವಾ ಮಾತು ನಡೀತಾನೆ ಇದೆ ಎಲ್ಲ ಕಡೆ. ಅದಕ್ಕೆ ನಿಮ್ಮದೇ ಆದಂಥ ಕಾರಣಗಳಿದ್ದಾವೆ. ಖಂಡಿತ ಒಂದು ಸಿನಿಮಾಕ್ಕೆ ಬಂದರೆ ಒಂದು ಕುಟುಂಬಕ್ಕೆ 2,000 ರೂಪಾಯಿ ಖರ್ಚಾಗ್ಬೋದು, ಅಥವಾ 1,000 ರೂಪಾಯಿ ಮೇಲೆ ಖರ್ಚಾಗತ್ತೆ. ಅದೆಲ್ಲ ಸಮಸ್ಯೆಗಳಿದ್ದೂ ಕೂಡ ನೀವು ಚಿತ್ರಮಂದಿರಕ್ಕೆ ಯಾಕೆ ಬರಬೇಕು, ಮನೆಯಲ್ಲೇ ನೋಡ್ಬೋದಲ್ವಾ ಅಂತ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ. ಆದರೆ ಈ ಒಂದು ತಿಮ್ಮನ ಮೊಟ್ಟೆಗಳು ಇದರ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನೀವು ಚಿತ್ರಮಂದಿರಕ್ಕೆ ಬರಬೇಕು. ಕೆಲವು OTTಗೆ ಬರದೇ ಹೋಗ್ಬೋದು, ಬೇರೆ ಬೇರೆ ಕಾರಣಗಳಿರ್ಬೋದು, ಅಥವಾ ನಿಮಗೆ ಇದನ್ನು ನೋಡ್ಲಿಕ್ಕೆ ಆಗದೇ ಇರ್ಬೋದು, ಅಥವಾ ಇವತ್ತು ಕಾಳಿಂಗ ಸರ್ಪ ಅದನ್ನು ಅಳಿವಿನಂಚಿನಲ್ಲಿದೆಯಾ ಅಥವಾ ಹೆಚ್ಚಾಗಿದೆಯಾ, ಮಲೆನಾಡು ಭಾಗದಲ್ಲಿ ಕಾಳಿಂಗ ಸರ್ಪದ ಸಂಖ್ಯೆ ಜಾಸ್ತಿ ಆಗಿದೆಯಾ, ಅದು ಯಾಕೆ, ಏನು, ಅದನ್ನು ರಕ್ಷಣೆ ಮಾಡ್ತಿದ್ದೀವ ನಾವು, ಅದು ಅಳಿವಾದರೆ ಅಥವಾ ಉಳಿದ್ರೆ ಅದಕ್ಕೆ ಲಾಭ ಏನು, ನಷ್ಟ ಏನು, ಎಲ್ಲ ಉತ್ತರ ಈ ಸಿನಿಮಾದಲ್ಲಿದೆ. ಹಾಗಾಗಿ ಮಲೆನಾಡಿಗರಾಗಿರ್ಬೋದು ಅಥವಾ ಬೇರೆ ನಾಡಿಗರಾಗಿರ್ಬೋದು, ಬಯಲುಸೀಮೆಯರಿರ್ಬೋದು, ಎಲ್ಲರಿಗೂ ರೀಚ್ ಆಗುವಂತಹ ಇದು ಯಾವುದೇ ಭಾಷೆಗೆ ಇದು ಇಲ್ಲ. ಇಲ್ಲಿ ನಿಮಗೆ ಯಾರೇ ಅನ್ಯ ಭಾಷಿಗರು ಇದನ್ನು ನೋಡುವಂಥದ್ದು ಅಂಥ ಕಂಟೆಂಟ್ ಇರುವಂಥ ಸಿನಿಮಾ.
ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು.